ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಮಿಳುನಾಡು ದಂಕನಿಕೋಟೆ ಹತ್ರ ಇರ್ತಕ್ಕಂಥ ಹಾಲಿಡೇ ವ್ಯಾಲಿ ರೆಸಾರ್ಟ್ಗೆ ಹೋಗಿದ್ದೆ. ಸರಿಸುಮಾರು ಒಂದು 1000ದಿಂದ 2000 ಎಕರೆವರೆಗೂ ಈ ಪ್ಲಾಟ್ಗಳಂತಕ್ಕಂಥದ್ದು ಇದೆ. ಸೊ ಬ್ಯಾಂಗ್ಳೂರು ಮತ್ತು ತಮಿಳುನಾಡಿಂದ ಹೋಗಿ ಕಸ್ಟಮರ್ಸು ಇಲ್ಲಿ ಲ್ಯಾಂಡ್ಗಳಂತಕ್ಕಂಥದ್ದು ಪರ್ಚೇಸ್ ಮಾಡಿದ್ದಾರೆ. ಮಿನಿಮಮ್ಮು ಒಬ್ಬೊಬ್ಬರಿಗೆ ಬಂದು 1 ಎಕರ್ಸ್ ಮೇಲೆ ಪರ್ಚೇಸ್ ಮಾಡಿದ್ದಾರೆ. ಬಟ್ ಅವರು ಲ್ಯಾಂಡಲ್ಲಿ ಬೋರ್ಗಳಂತಕ್ಕಂಥದ್ದು, ಮನೆ ಅಂತಕ್ಕಂಥದ್ದು ಮತ್ತು ಮರಗಳಂತಕ್ಕಂಥದ್ದು ಅವ್ರು ಯಾವಾಗ ಬೇಕೋ ಹಾಕ್ಸ್ಕೊಬೋದು. ಸೊ ಇನ್ನೊಂದು ಏನಂದರೆ ಅಬ್ಸರ್ವ್ ಮಾಡ್ಬೋದು, ಈ ಬೋರು ಸುತ್ತು ಕರಿಬೇವು ಗಿಡ ಮತ್ತು ಟೇಕ್ ವುಡ್ ಮರ ಇರೋದ್ರಿಂದ ಈ ಬೋರಲ್ಲಿ ಬೇರುಗಳಂತಕ್ಕಂಥದ್ದು ಯಾವ ರೀತಿ ಬೋರ್ ಒಳಗಡೆ ಹೋಗಿದೆ ಅಬ್ಸರ್ವ್ ಮಾಡ್ಬೋದು ನೀರನ್ನು ಎಳಿಲಿಕ್ಕೆ. ಸೊ ಬಟ್ ಅವು ಸರಿಸುಮಾರು 180 ಅಡಿವರೆಗೂ ಹೋಗಿದೆ ಸ್ನೇಹಿತರೆ ಬೇರುಗಳು. ಬಟ್ ಅದರಿಂದ ಕೆಳಗಡೆ ಹೋಗ್ಲಿಕ್ಕಾಗಿಲ್ಲ. ಸೊ ವೀಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿರಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ ಇನ್ನೂ ಯಾರು ಫಾಲೋ ಮಾಡ್ತಿಲ್ಲ, ಆದಷ್ಟು ಫಾಲೋ ಮಾಡ್ಕೊಳ್ಳಿ, ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಬೋರಲ್ಲಿ ಬೇರುಗಳಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಮೋಟ್ರ್ ಅಂತಕ್ಕಂಥದ್ದು ಹೋಗುತ್ತೆ ಬರುತ್ತೆ. ಬಟ್ ಮೋಟ್ರ್ ಪಂಪ್ಗೆ ಈ ಬೇರುಗಳಂತಕ್ಕಂಥದ್ದು ಸುತ್ತಕೊಂಡ್ರೆ ಸ್ವಲ್ಪ ಟೈಟ್ ಆಗುತ್ತೆ. ಸೊ ಇದು ಎಳೆಯುವಾಗ ಎತ್ತಾಗ ತೊಂದರೆ ಆಗುತ್ತೆ. ಸೊ ಆದಷ್ಟು ಈ ಬೋರ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಮೋಟ್ರ್ ಇಳಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ನೀರು ಅಂತಕ್ಕಂಥದ್ದು ಸರಿಸುಮಾರು 500 ಅಡಿಯಿಂದ ಇದೆ ಸ್ನೇಹಿತರೆ. ಟೋಟಲ್ ಈ ಬೋರ್ ಇರ್ತಕ್ಕಂಥದ್ದು ಬಂದು 650 ಅಡಿ. ಸೊ ವೀಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇವಾಗ ಬೇರೆಯಿಂದ ಕೆಳಗಡೆ ಅಂತಕ್ಕಂಥದ್ದು ಹೋಗ್ತದೆ. ಸರಿಸುಮಾರು 7ರಿಂದ 10 ಗ್ಯಾಪ್ಗಳು, ಡ್ರೈ ಗ್ಯಾಪ್ಗಳು ಅಂತಕ್ಕಂಥದ್ದು ಇದೆ ಸ್ನೇಹಿತರೆ ಈ ಬೋರಲ್ಲಿ. ಅದನ್ನು ನಾನು ನಿಮ್ಮ ವೀಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಬೋದು ನೀವು. ಇಲ್ಲಿಂದ ಬೇರ್ ಲಾಸ್ಟ್ ಅಂತಕ್ಕಂಥದ್ದಾಗಿದೆ. ಸೊ ಇಲ್ಲಿಂದ ಆಚೆ ಸರಿಸುಮಾರು 10ರಿಂದ 15 ಗ್ಯಾಪ್ ಅಂತಕ್ಕಂಥದ್ದು ನೀವು ನೋಡ್ಬೋದು, ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸರಿಸುಮಾರು 1000 ಎಕರೆ ಇರೋದ್ರಿಂದ ಸ್ನೇಹಿತರೆ ತಮ್ಮ ತಮ್ಮ ಪ್ರಾಪರ್ಟೀಸ್ಗೆ ಬೋರ್ಗಳಂತದ್ದು ಹಾಕ್ಸಿದ್ದಾರೆ ಇಲ್ಲಿ. ಸೊ ಬೋರ್ಗಳು ಹಾಕ್ಸಿದ್ದಾರೆ. ಬಟ್ ಈ ಕಡೆ ತುಂಬಾ ಬೋಟ್ರಸ್ ಕಲ್ಲುಗಳಂತಕ್ಕಂಥದ್ದು ಹೆವಿ ಇದೆ. ಯಾಕಂದರೆ ಸುತ್ತಲೂ ಕ್ವಾರಿಗಳಂತಕ್ಕಂಥದ್ದು ತೆಗಿತಾ ಇದ್ದಾರೆ, ಬಂಡೆ ಕ್ವಾರಿಗಳಂತಕ್ಕಂಥದ್ದು. ಸೊ ಅಲ್ಲಿ ಏನಾನ ನೀರು ಸ್ಟೋರೇಜ್ ಆದರೆ ಇವರು ಬೋರ್ಗಳಲ್ಲಿ ನೀರು ಹೆಚ್ಚಾಗುತ್ತೆ ಅಂತ ಕಸ್ಟಮರ್ ತಿಳಿಸ್ಕೊಟ್ರು. ಸೊ ಚೆಕ್ ಮಾಡಿದೆ, ಎಲ್ಲ ಗ್ಯಾಪ್ಗಳಲ್ಲಿ ಸಹ ನೀರಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು, ತುಂಬಾ ಡ್ರೈ ಆಗಿದೆ. ಬಟ್ 500 ಅಡಿ ಮೇಲೆಯಿಂದ ನೀರು ಅಂತಕ್ಕಂಥ ಸ್ಟೋರೇಜ್ ನೀರು ಅಂತಕ್ಕಂಥದ್ದು ಇದೆ. ಸೊ ನಾನು ಹೇಳಿದೆ, ನಿಮ್ಮ ಈ ಗಿಡಗಳಿಗೆ ಆರಾಮಾಗಿ ಈ ನೀರು ಅಂತಕ್ಕಂಥದ್ದು ಯೂಸ್ ಮಾಡ್ಬೋದು. ಮೋಟ್ರ್ ಇಳಿಸ್ಕೊಳ್ಳಿ, ಮೋಟ್ರ್ ಇಳಿಸ್ಕೊಂಡು ಓಡಿಸ್ಕೊಳ್ಳಿ ಅಂತ ಹೇಳಿದರೆ, ಮೋಟ್ರ್ ಇಳಿಸೋಕೆ ಮುಂಚೆ ಯಾವುದಕ್ಕೂ ಒಂದು ಸತಿ ಕಂಪ್ರೆಸರ್ ತೊಗೊಂಡೋಗಿ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಈ ಬೇರು ಮತ್ತು ಒಳಗಡೆ ಡಸ್ಟ್ ಎಲ್ಲ ಕ್ಲೀನಾಗಿ ಹೊರಗಡೆ ಬರುತ್ತೆ. ಸೊ ಅದಾದ ಯಾವುದೂ ತೊಂದರೆ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನೀರೊಳಗಡೆ ಹೋಗ್ತಾ ಇರೋದು ಸ್ನೇಹಿತರೆ ಕ್ಯಾಮ್ರಾ. ಸ್ನೇಹಿತರೆ ನೀವು ಇದೇ ರೀತಿ ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್, ಹೊಸಕೋಟೆ, ಬೆಂಗಳೂರು. ಸೊ ನಾನು ಅಲ್ಲಿ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ದೆ. ನೇಚರ್ ಅಂತೂ ನೋಡ್ಬೋದು ಯಾವ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಟ್ರಾಫಿಕ್ಕು ಮತ್ತು ಪೊಲ್ಯೂಷನ್ ಅಂತಕ್ಕಂಥದ್ದು ಇರೋದಿಲ್ಲ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಸಹ ವೈಲ್ಡ್ ಲೈಫ್ ಅನಿಮಲ್ಸು ಸಹ ಇದೆ ನೋಡ್ಬೋದು. ನವಿಲ್ ಅಂತಕ್ಕಂಥದ್ದು ಕಾಣಿಸ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ, ಶುಭ ದಿನ.